ಹಾಯ್ ಫ್ರೆಂಡ್ಸ್, ಇವತ್ತು ತುಂಬ ಬೋರ್ ಆಗಿತ್ತು. ಹಾಗಾಗಿ ತಕ್ಷಣಕ್ಕೆ ದಿಢೀರಂತ ಎಗ್ ವೈಟು ಮತ್ತು ಸ್ವಲ್ಪ ತರಕಾರಿ ಬಟಾಣಿ ಎಲ್ಲ ಹಾಕ್ಕೊಂಡು ಒಂದು ಯಮ್ಮಿ ಅದೊಂದು ಪಲಾವ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ಒಂದು ಟೊಮೆಟೊ, 5-6 ಖಾರವಾದ ಮೆಣಸಿನ್ಕಾಯಿ, ಲವಂಗ, ಜೀರಿಗೆ, ಧನಿಯಾ, ಶುಂಠಿ, ಬೆಳ್ಳುಳ್ಳಿ ಹಾಗೂ ಕೊಬ್ಬರಿ ಇದೆಲ್ಲದನ್ನು ಪೇಸ್ಟ್ ಮಾಡಿ ನುಣ್ಣಗೆ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕ್ಯಾರೆಟ್, ಸ್ವಲ್ಪ ಬೀನ್ಸ್, ಆಲೂ, ಬಟಾಣಿ ಎಲ್ಲದನ್ನು ತುಂಬ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಟೊಮೆಟೊ ಮತ್ತು ಒಂದು ಆನಿಯನ್ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಹಾಗೂ ಸ್ವಲ್ಪ ಕರಿಬೇವು, ಒಂದು ಮರಾಠಿ ಮೊಗ್ಗು, ಒಂದು ಏಲಕ್ಕಿ, ಒಂದು ಪಲಾವ್ ಎಲೆ ಇವೆಲ್ಲ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಒಗ್ಗರಣೆಗೆ 2 ಸ್ಪೂನ್ ಎಣ್ಣೆ, 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಇದೆಲ್ಲದನ್ನು ಹಾಕಿ ಒಂದು ಹದವಾದ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಹೇಳಿದ ಎಲ್ಲ ಸ್ಪೈಸಸ್ಗಳನ್ನು ಸರಿಯಾಗಿ ರುಬ್ಕೊಂಡ್ಬಿಟ್ಟು ಈ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಒಂದು 5-10 ನಿಮಿಷದ ತನಕ ಕರಗಿಸ್ತಾ ಇದ್ದೀನಿ. ಸ್ವಲ್ಪ ತುಂಬ ಚೆನ್ನಾಗಿ ಫ್ಲೇವರೆಲ್ಲ ಬಿಟ್ಕೊಂಡು ತುಂಬ ಯಮ್ಮಿ ಆಗುತ್ತೆ ಪಲಾವ್. ಇದನ್ನು ಮಿಸ್ ಮಾಡಲೇಬೇಡಿ ಈ ಸ್ಟೆಪ್ಪನ್ನು. ಆನಂತರ ಈ ಮಿಶ್ರಣಕ್ಕೆ ತರಕಾರಿಗಳು ಹಾಗೂ ನಿನ್ನೆ ಉಳಿದಿರೋಂತಹ ಅನ್ನ ಮತ್ತು ಇವಾಗ ಉಪಯೋಗಿಸ್ಕೊತಿರೋ ಅಂತಹ ಅಕ್ಕಿ ಇದೆಲ್ಲದನ್ನು ಮೂರನ್ನು ಈ ಮಸಾಲೆಯಲ್ಲಿ ಒಂದು 2-3 ಸಲ ಸಾಟ್ ಮಾಡಿಬಿಟ್ಟು ಆಮೇಲೆ ತಕ್ಕ ಹಾಗೆ ನೀರು ಹಾಕಿ ಜೋರು ಉರಿ ಕುದಿ ಬಂದಮೇಲೆ ಸಿಮ್ಮಲ್ಲಿ ಒಂದು 10-15 ನಿಮಿಷ ಇಟ್ಬಿಟ್ರೆ ಒಂದು ಒಳ್ಳೆ ಪಲಾವ್ ಆಗಿರುತ್ತೆ ಫ್ರೆಂಡ್ಸ್. ಕೆಲಸ ಮಾಡಿ ಇದಕ್ಕೆ ಸ್ವಲ್ಪ ಎಗ್ಗನ್ನು ನೀಟಾಗಿ ಬೇಯಿಸ್ಕೊಂಡು ಓನ್ಲಿ ಬಿಳಿ ಪೋರ್ಷನನ್ನು ಕಟ್ ಮಾಡಿ ಹಾಕ್ಕೊಳ್ಳಿ. ಆಮೇಲೆ ನೋಡಿ ನೀವು ಏನೋ ಒಂಥರ ಸ್ಪೆಷಲ್ ಪಲಾವ್ ಥರ ಅನಿಸುತ್ತೆ. ಈ ಥರ ಹಳದಿ ಹಾಕಬೇಡಿ, ಬಟ್ ನಾನು ಹಾಕಿದ್ದೀನಿ. ಸೊ ಓವರಾಲಾಗಿ ನನ್ನ ಪಲಾವು ತುಂಬಾ ಚೆನ್ನಾಗಿ ಬಂದಿತ್ತು. ಇದನ್ನು ನಾನು ಒಂದು ಯಮ್ಮಿ ಪಾಪಡ್ ಅಥವಾ ಒಂದು ಇದರಿಂದ ಸಂಡಿಗೆ ಜೊತೆ ತಿಂದೆ. ನೀವು ಮಾಡಿರಿ ಮತ್ತು ನೀವು ಮಜಾ ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ ಯು.